ಸಿಲಿಕಾನ್ ಸಿಟಿ ಅಂದರೆ ಸಮಸ್ಯೆಗಳ ಆಗರ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಅದರಲ್ಲೂ ಟ್ರಾಫಿಕ್ ಸಮಸ್ಯೆಗೆ ಬೆಂಗಳೂರು ವರ್ಲ್ಡ್ ಫೇಮಸ್. ಸಿಲಿಕಾನ್ ಸಿಟಿಯ ಅದೊಂದು ಪ್ರಮುಖ ರಸ್ತೆ ಸ್ಥಿತಿ ಅಂತೂ ಯಾರಿಗೂ ಬೇಡ ಅನಿಸುತ್ತೆ. ಟ್ರಾಫಿಕ್ ಕಿರಿಕಿರಿಗೆ ಜನರು ರೋಸಿ ಹೋಗಿದ್ರೆ, ಮತ್ತೊಂದು ಕಡೆ ಟ್ರಾಫಿಕ್ ಪೊಲೀಸರು ಜಾಮ್ ಕ್ಲಿಯರ್ ಮಾಡೋದ್ರಲ್ಲೇ ಸುಸ್ತಾಗಿ ಹೋಗಿದ್ದಾರೆ. ನಿಂತಿರುವ ವಾಹನಗಳು, ರೈಲ್ವೆ ಗೇಟ್ ಬಿಟ್ರೆ ಸಾಕಪ್ಪ ಅಂತ ಕಾಯ್ತಿರುವ ಸವಾರರು, ಗೇಟ್ ಓಪನ್ ಆಗ್ತಿದ್ದಂತೆ ಆತುರವಾಗಿ ನುಗ್ತಿರುವ ವೆಹಿಕಲ್ಸ್, ಟ್ರಾಫಿಕ್ ನಿಂದ ಕಾದು ಸುಸ್ತಾಗಿರುವ ಸವಾರರು, ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಟ್ರಾಫಿಕ್ ಪೊಲೀಸರು ಫುಲ್ ಸುಸ್ತು. ಇದೆಲ್ಲ ಕಂಡು ಬಂದಿದ್ದು ಭದ್ರಪ್ಪ ಲೇಔಟ್ ರಿಂಗ್ ರೋಡ್ ಸರ್ಕಲ್ ಬಳಿ. ಹೌದು, ಭದ್ರಪ್ಪ ಲೇಔಟ್ ರಸ್ತೆಯಲ್ಲಿ ದಿನನಿತ್ಯ ವಾಹನ ಸವಾರರಿಗೆ ನರಕ ಸೃಷ್ಟಿಯಾಗ್ಬಿಟ್ಟಿದೆ. ರೈಲು ಗೇಟ್ನಿಂದಾಗಿ ದಿನನಿತ್ಯ ಸವಾರರು ಪರದಾಡ್ತಾರೆ. ಈ ಒಂದು ಸರ್ಕಲ್ಗೆ 4 ಕಡೆಯಿಂದ ವಾಹನಗಳು ಬರುತ್ತೆ ಮತ್ತು ಈ ಮಧ್ಯೆ ರೈಲ್ ಗೇಟ್ ಬಂದು ಕಿರಿದಾಗಿ ಇರೋದ್ರಿಂದ ವಾಹನ ಸವಾರರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಉಂಟಾಗಿದೆ. ಮನೆಯಿಂದ ಆಫೀಸ್ ಸೇರ್ಬೇಕಂದ್ರೆ ಗಂಟೆ ರಸ್ತೆಯಲ್ಲಿ ಕಳೆಯೋ ಸ್ಥಿತಿ ನಿರ್ಮಾಣವಾಗಿದೆ. ರೈಲ್ವೆ ಗೇಟ್ 40 ನಿಮಿಷಗಳ ಕಾಲ ಹಾಕೋದ್ರಿಂದಾಗಿ ವಾಹನ ಸವಾರರು ತುಂಬಾ ಹೊತ್ತು ಕಾಯಬೇಕಾಗತ್ತೆ. ಇದರಿಂದ ವಾಹನಗಳ ಸಂಖ್ಯೆ ಕೂಡ ದಟ್ಟವಾಗ್ಬಿಡತ್ತೆ. ಇನ್ನು ಈ ಟ್ರಾಫಿಕ್ ಜಾಮ್ ಸಮಸ್ಯೆ ವಾಹನ ಸವಾರರಿಗೆ ಮಾತ್ರ ಅಲ್ಲ, ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗೂ ಕೂಡ ತುಂಬಾನೇ ತೊಂದರೆ ತಂದಿದೆ. ದಿನ ಟ್ರಾಫಿಕ್ ಕ್ಲಿಯರ್ ಮಾಡೋ ಅಷ್ಟರಲ್ಲಿ ಜೀವವೇ ಹೋಗ್ ಬಂದ ಹಾಗಾಗತ್ತೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿರುವ ವಾಹನಗಳನ್ನ ಕ್ಲಿಯರ್ ಮಾಡೋದೇ ಪೊಲೀಸರಿಗೆ ಹರಸಾಹಸವಾಗ್ಬಿಟ್ಟಿದೆ. ಆ ಒಂದು ರೈಲ್ವೆ ಗೇಟ್ ಅನ್ನ ಚೇಂಜ್ ಮಾಡಿ ಅಂಡರ್ ಪಾಸ್ ಮಾಡಿ ಅಂತ ಪೊಲೀಸರು ಮನವಿ ಮಾಡಿದ್ದಾರೆ. ಈ ಪಕ್ಕದಲ್ಲಿ ಮೇನ್ ಆಗಿ ನಿಮಗೆ ಹೆಬ್ಬಾಳ ಮೇನ್ ಜಂಕ್ಷನ್ ಇದೆ. ಹೆಬ್ಬಾಳ ಮೇನ್ ಜಂಕ್ಷನ್ ಇರೋದ್ರಿಂದ ಜನ ಏನ್ ಮಾಡ್ತಾರೆ, ಹೆಬ್ಬಾಳ ಜಂಕ್ಷನ್ ಅಲ್ಲಿ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಕಡೆ ಸಂಜಯ್ ನಗರ, ಅಶ್ವಥ್ ನಗರದಿಂದ ಒಳಗಡೆ ಬರ್ತಾರೆ. ಇಲ್ಲಿ ಹಳೆ ಪ್ಲಾನಿಂಗ್ ಪ್ರಕಾರ ನೀವು ನೋಡ್ಬೋದು, ಈ ವೆಹಿಕಲ್ ಹೋಗೋಕ್ಕೆ ಜಾಸ್ತಿ ವಿಡ್ತಿಲ್ಲ. ಇದು ಈ ವಿಡ್ತು ಕಡಿಮೆ ಇದೆ, ಹಾಗಾಗಿ ಇಲ್ಲಿ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ. ಅಂದರೆ ಅಂಡರ್ ಪಾಸ್ ಮಾಡಿದ್ರೆ ಇಲ್ಲಿ ವೆಹಿಕಲ್ ಮೂವ್ಮೆಂಟ್ ಈಸಿ ಆಗುತ್ತೆ. ಮತ್ತೆ ಅಲ್ಲಿ ಗುಂಡಿ ಬಿದ್ದಿದೆ, ವೆಹಿಕಲ್ ಹೋಗೋಕ್ಕಾಗಲ್ಲ. ವೆಹಿಕಲ್ ಹೋದರೆ ಗುಂಡಿಲಿ ಇಳಿದುಬಿಟ್ಟು ಹೋಗುತ್ತೆ. ಗುಂಡಿಲಿ ಹೋಗೋದ್ರಿಂದ ಲೇಟ್ ಆಗುತ್ತೆ, ಟೈಮಿಂಗ್ಸು ಸೇವ್ ಆಗಲ್ಲ. ಜನಗಳಿಗೆ ತುಂಬ ಕೆಲಸ ಕಾರ್ಯಕ್ಕೆ ಹೋಗೋರು ಭಾಳ ಇರುತ್ತೆ. ಆಂಬುಲೆನ್ಸ್ ಬಂದರೆ ಹೋಗೋಕ್ಕೆ ಆಗಲ್ಲ, ತುಂಬ ಗುಂಡಿ ಬಿದ್ದಿದೆ. ಅಲ್ಲಿ ಬೇಕಾದ್ರೆ ನೋಡಿ, ಈ ಕಡೆ ಮಾಲಾಫೇಶಿಯಾ ಅಂತ ಇದೆ, ಮಾಲಾಫೇಶಿಯಾ ಕಡೆಯಿಂದ ಹೆವಿ ವೆಹಿಕಲ್ ಬರುತ್ತೆ, ದೊಡ್ಡ ವೆಹಿಕಲ್. ಆಂಬುಲೆನ್ಸ್ ಬರೋಕ್ಕೂ ಜಾಗ ಇಲ್ಲ, ರೋಡ್ ಚಿಕ್ಕದಿದೆ. ಒಟ್ನಲ್ಲಿ ಗಾರ್ಡನ್ ಸಿಟಿ ಆಗಿರುವ ಬೆಂಗಳೂರು ಟ್ರಾಫಿಕ್ ಸಿಟಿ ಆಗ್ತಾ ಇದೆ. ಆದಷ್ಟು ಬೇಗ ಇದಕ್ಕೆ ಸರ್ಕಾರ ಗಮನವನ್ನ ಹರಿಸಿ ಟ್ರಾಫಿಕ್ ನಿರ್ವಹಣೆ ಬಗ್ಗೆ ಮತ್ತಷ್ಟು ಒತ್ತು ನೀಡಬೇಕಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.